ಇನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಕುರ್ಚಿ ಕಾಳಗ ಡಿನ್ನರ್ ಪಾಲಿಟಿಕ್ಸ್ನಿಂದಲೇ ಹೆಚ್ಚು ಸುದ್ದಿಯಲ್ಲಿದೆ. ಆದರೆ ಈಗ DCM ಸಾಹೇಬ್ರೇ ಶತ್ರುನಾಶಕ್ಕೆ ವಿಶೇಷ ಪೂಜೆ ಮಾಡಲು ಅಣಿಯಾಗಿದ್ದಾರಂತೆ. ಹಾಗಿದ್ರೆ DKಶಿ ಮೊರೆ ಹೋಗ್ತಿರೋ ಆ ಪವರ್ಫುಲ್ ದೇವಿ ಯಾರು? ಇಲ್ಲಿದೆ ಒಂದು ಕಂಪ್ಲೀಟ್ ರಿಪೋರ್ಟ್ ಕೇರಳದಿಂದ. ಶತ್ರುನಾಶ ವಿಶೇಷ ಪೂಜೆಗೆ ಮುಂದಾದ DKಶಿ. ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಿ ಮೊರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ DCM DK ಶಿವಕುಮಾರ್ ನಡೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಶತ್ರುನಾಶಕ್ಕಾಗಿ DKಶಿ ವಿಶೇಷ ಪೂಜೆಗೆ ಮುಂದಾದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹೌದು, ನಾಳೆಯೇ ಕುಟುಂಬ ಸಮೇತ DCM ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಸ್ಥಾನಕ್ಕೆ ತೆರಳಲು ಸಜ್ಜಾಗಿದ್ದಾರೆ. ಶತ್ರುಗಳ ನಾಶಕ್ಕೆ ಹೆಸರಾಗಿರುವ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ನಾಳೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಈ ಹಿಂದೆಯೂ ಕುಂಭಕೋಣಂನಿಂದಲೇ ಅರ್ಚಕರು ಆಗಮಿಸಿ ಬೆಂಗಳೂರಿನಲ್ಲಿ ಹೋಮವನ್ನ ಮಾಡಿದ್ರು. ಇದೀಗ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಲು ಅರ್ಚಕರು ಸಲಹೆಯನ್ನ ನೀಡಿದ್ರಿಂದ ನಾಳೆ DKಶಿ ಕುಂಭಕೋಣಂನತ್ತ ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. ಪ್ರತ್ಯಂಗಿರ ಹೋಮದ ಪ್ರಯೋಜನಗಳೇನು ಅಂತ ನೋಡೋದಾದ್ರೆ, ಪ್ರತ್ಯಂಗಿರ ಹೋಮದ ಪ್ರಯೋಜನ. ಪ್ರತ್ಯಂಗಿರ ಹೋಮದಿಂದ ಮಾನಸಿಕ ಶಾಂತಿ, ಸ್ಥಿರತೆ ಸಿಗುತ್ತದೆ. ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗುತ್ತವೆ. ದುರದೃಷ್ಟ ದೂರವಾಗುವುದರೊಂದಿಗೆ ಆರೋಗ್ಯ ಪ್ರಾಪ್ತವಾಗುತ್ತದೆ. ಕೆಟ್ಟ ದೃಷ್ಟಿ ನಾಶವಾಗಿ ಮಾಟ ಮಂತ್ರದ ಶಕ್ತಿ ಕುಗ್ಗಿ ಸಂಪತ್ತು ಸಮೃದ್ಧಿ ದೊರೆಯುವುದು ಎಂಬ ನಂಬಿಕೆ ಇದೆ. DK ಶಿವಕುಮಾರ್ ಪ್ರತ್ಯಂಗಿರ ಮೊರೆ ಹೋಗ್ತಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾವ ಶತ್ರುವಿನ ಸಂಹಾರಕ್ಕೆ DK ಪೂಜೆ ಮಾಡಿಸುತ್ತಿದ್ದಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಹೋಮಗಳಲ್ಲಿ ಸಾಧಾರಣವಾಗಿ 3 ವಿಧದ ಹೋಮ ಇದೆ. ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಅಂತಂದರೆ ಸಾಧಾರಣವಾಗಿ ನಾವು ಮಾಡ್ತಾ ಇರ್ತೀವಲ್ವ, ಅದೇ ಥರ. ರಾಜಸ ಅಂತ ಹೇಳುವಾಗ ಅದಕ್ಕೆ ಸ್ವಲ್ಪ ಈ ಪ್ರತ್ಯಂಗಿರ ಹೋಮ ಅಂತ ಹೇಳಿದಾಗ ಅದಕ್ಕೆ ಈ ಮೆಣಸು ಮತ್ತೆಲ್ಲ ಹಾಕಿ ಭಾಳ ಜೋರಾಗಿ ಮಾಡ್ತಾರೆ ಅದನ್ನು. ತಾಮಸ ಅದು ಎಕ್ಸ್ಟ್ರೀಮ್, ಅದು ಬೇರೆ. ಸೊ ಸಾಧಾರಣವಾಗಿ ಅದನ್ನು ನಂಬಲಾಗುತ್ತೆ. ಭಾಳ ಪವರ್ಫುಲ್ ಪ್ರತ್ಯಂಗಿರ ಹೋಮ, ಭಾಳ ಪವರ್ಫುಲ್. ನಮಗೇನಾದರೂ ಶಕ್ತಿ ಬೇಕು ಅಂತಂದರೆ ಆ ಥರ ಮಾಡ್ತಾರೆ ಅಂತ ನೋಡೋಣ ಏನಾಗುತ್ತೆ ಅಂತೇಳಿ. ಇದು ಬಟ್ ಕೇರಳ ಅಲ್ಲ, ತಮಿಳುನಾಡಿನ ಕುಂಭಕೋಣಂ. ನೀವು ಯಾರಾದರೂ ಕುಂಭಕೋಣಂ ಸಾಧಾರಣವಾಗಿ ದೇವರ ಬಗ್ಗೆ ಎಲ್ಲ ಭಾಳ ಆಸಕ್ತಿ ಇರೋರು ಕುಂಭಕೋಣಂ ಹೋಗಬೇಕು. ಕುಂಭಕೋಣಂನಲ್ಲಿ ವೈದ್ಯನಾಥೇಶ್ವರ ಕೋಯಿಲ್ ಅಂತೇಳಿ ಒಂದು ದೇವಸ್ಥಾನ ಇದೆ. ಅಲ್ಲಿ ವೈದ್ಯನಾಥೇಶ್ವರ ಕೋಯಿಲ್ ಅಲ್ಲಿ ಈ ಅಗಸ್ತ್ಯರು ಎಲ್ಲರ ಜಾತಕ ಬರೆದಿಟ್ಟಿದ್ದಾರಂತೆ. ಅಲ್ಲಿ ನಾಡಿ ಜ್ಯೋತಿಷ್ಯ ಅಂತ ಬರುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ತಮ್ಮ ಇಂಪ್ರೆಷನ್ ಕೊಟ್ಟರೆ ಅವರು ಆ ನಾಡಿ ಜ್ಯೋತಿಷ್ಯದಲ್ಲಿ ನಿಮ್ಮ ಮುಂದೆನೇ ಹೇಳ್ತಾ ಹೋಗ್ತಾರೆ ಏನಾಗಿದೆ ಎಷ್ಟಾಗಿದೆ ಮತ್ತೊಂದು ಅಂತೇಳಿ. ಆಮೇಲೆ ಬರ್ಕೊಡ್ತಾರೆ. ಆಮೇಲೆ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿಕೊಡ್ತಾರೆ. ಬಟ್ ಪ್ಯೂರ್ ತಮಿಳದು ಅರ್ಥ ಆಗಲ್ಲ. ಆ ಥರ ಕುಂಭಕೋಣಂನಲ್ಲಿ ವೈದ್ಯನಾಥೇಶ್ವರ ಕೋಯಿಲಲ್ಲಿ ಅದು ಮೇಯ್ನ್ ನಾಡಿ ಜ್ಯೋತಿಷ್ಯಕ್ಕೆ ಮೇಯ್ನ್ ಜಾಗವೇ ಅದು. ಕುಂಭಕೋಣಂ ಅಂತಂದರೆ ಭಯಂಕರ, ಅದು ಅಲ್ಲಿ ದೇವಸ್ಥಾನಗಳ ತವರೂರು ಅಂತ ಕರಿಬೋದು ಅದನ್ನು. ಓಕೆ, ನೆಕ್ಸ್ಟ್. ಇನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಕುರ್ಚಿ ಕಾಳಗ ಡಿನ್ನರ್ ಪಾಲಿಟಿಕ್ಸ್ನಿಂದಲೇ ಹೆಚ್ಚು ಸುದ್ದಿಯಲ್ಲಿದೆ. ಆದರೆ ಈಗ DCM ಸಾಹೇಬ್ರೇ ಶತ್ರುನಾಶಕ್ಕೆ ವಿಶೇಷ ಪೂಜೆ ಮಾಡಲು ಅಣಿಯಾಗಿದ್ದಾರಂತೆ. ಹಾಗಿದ್ರೆ DKಶಿ ಮೊರೆ ಹೋಗ್ತಿರೋ ಆ ಪವರ್ಫುಲ್ ದೇವಿ ಯಾರು? ಇಲ್ಲಿದೆ ಒಂದು ಕಂಪ್ಲೀಟ್ ರಿಪೋರ್ಟ್ ಕೇರಳದಿಂದ. ಶತ್ರುನಾಶ ವಿಶೇಷ ಪೂಜೆಗೆ ಮುಂದಾದ DKಶಿ. ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಿ ಮೊರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ DCM DK ಶಿವಕುಮಾರ್ ನಡೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಶತ್ರುನಾಶಕ್ಕಾಗಿ DKಶಿ ವಿಶೇಷ ಪೂಜೆಗೆ ಮುಂದಾದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹೌದು, ನಾಳೆಯೇ ಕುಟುಂಬ ಸಮೇತ DCM ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಸ್ಥಾನಕ್ಕೆ ತೆರಳಲು ಸಜ್ಜಾಗಿದ್ದಾರೆ. ಶತ್ರುಗಳ ನಾಶಕ್ಕೆ ಹೆಸರಾಗಿರುವ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ನಾಳೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಈ ಹಿಂದೆಯೂ ಕುಂಭಕೋಣಂನಿಂದಲೇ ಅರ್ಚಕರು ಆಗಮಿಸಿ ಬೆಂಗಳೂರಿನಲ್ಲಿ ಹೋಮವನ್ನ ಮಾಡಿದ್ರು. ಇದೀಗ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಲು ಅರ್ಚಕರು ಸಲಹೆಯನ್ನ ನೀಡಿದ್ರಿಂದ ನಾಳೆ DKಶಿ ಕುಂಭಕೋಣಂನತ್ತ ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. ಪ್ರತ್ಯಂಗಿರ ಹೋಮದ ಪ್ರಯೋಜನಗಳೇನು ಅಂತ ನೋಡೋದಾದ್ರೆ, ಪ್ರತ್ಯಂಗಿರ ಹೋಮದ ಪ್ರಯೋಜನ. ಪ್ರತ್ಯಂಗಿರ ಹೋಮದಿಂದ ಮಾನಸಿಕ ಶಾಂತಿ, ಸ್ಥಿರತೆ ಸಿಗುತ್ತದೆ. ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗುತ್ತವೆ.
ದುರದೃಷ್ಟ ದೂರವಾಗುವುದರೊಂದಿಗೆ ಆರೋಗ್ಯ ಪ್ರಾಪ್ತವಾಗುತ್ತದೆ. ಕೆಟ್ಟ ದೃಷ್ಟಿ ನಾಶವಾಗಿ ಮಾಟ ಮಂತ್ರದ ಶಕ್ತಿ ಕುಗ್ಗಿ ಸಂಪತ್ತು ಸಮೃದ್ಧಿ ದೊರೆಯುವುದು ಎಂಬ ನಂಬಿಕೆ ಇದೆ. ಡಿಕೆ ಶಿವಕುಮಾರ್ ಪ್ರತ್ಯಂಗಿರ ಮೊರೆ ಹೋಗ್ತಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾವ ಶತ್ರುವಿನ ಸಂಹಾರಕ್ಕೆ ಡಿಕೆ ಪೂಜೆ ಮಾಡಿಸುತ್ತಿದ್ದಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಹೋಮಗಳಲ್ಲಿ ಸಾಧಾರಣವಾಗಿ 3 ವಿಧದ ಹೋಮ ಇದೆ. ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಅಂತಂದರೆ ಸಾಧಾರಣವಾಗಿ ನಾವು ಮಾಡ್ತಾ ಇರ್ತೀವಲ್ವ, ಅದೇ ಥರದ್ದು. ರಾಜಸ ಅಂತ ಹೇಳುವಾಗ ಅದಕ್ಕೆ ಸ್ವಲ್ಪ ಈ ಪ್ರತ್ಯಂಗಿರ ಹೋಮ ಅಂತ ಹೇಳಿದಾಗ ಅದಕ್ಕೆ ಈ ಮೆಣಸು ಮತ್ತೆಲ್ಲ ಹಾಕಿ ಭಾಳ ಜೋರಾಗಿ ಮಾಡ್ತಾರೆ ಅದನ್ನು. ತಾಮಸ ಅದು ಎಕ್ಸ್ಟ್ರೀಮ್, ಅದು ಬೇರೆ. ಸೊ ಸಾಧಾರಣವಾಗಿ ಅದನ್ನು ನಂಬಲಾಗುತ್ತೆ. ಭಾಳ ಪವರ್ಫುಲ್, ಪ್ರತ್ಯಂಗಿರ ಹೋಮ ಭಾಳ ಪವರ್ಫುಲ್. ನಮಗೇನಾದರೂ ಶಕ್ತಿ ಬೇಕು ಅಂತಂದರೆ ಆ ಥರ ಮಾಡ್ತಾರೆ ಅಂತ ನೋಡೋಣ ಏನಾಗುತ್ತೆ ಅಂತೇಳಿ. ಇದು ಬಟ್ ಕೇರಳ ಅಲ್ಲ, ತಮಿಳ್ನಾಡಿನ ಕುಂಭಕೋಣಂ. ನೀವು ಯಾರಾದರೂ ಕುಂಭಕೋಣಂ ಸಾಧಾರಣವಾಗಿ ದೇವರ ಬಗ್ಗೆ ಎಲ್ಲ ಭಾಳ ಆಸಕ್ತಿ ಇರೋರು ಕುಂಭಕೋಣಂ ಹೋಗಬೇಕು. ಕುಂಭಕೋಣಂನಲ್ಲಿ ವೈದ್ಯನಾಥೇಶ್ವರ ಕೋಯಿಲ್ ಅಂತೇಳಿ ಒಂದು ದೇವಸ್ಥಾನ ಇದೆ. ಅಲ್ಲಿ ವೈದ್ಯನಾಥೇಶ್ವರ ಕೋಯಿಲ್, ಅಲ್ಲಿ ಈ ಅಗಸ್ತ್ಯರು ಎಲ್ಲರ ಜಾತಕ ಬರೆದಿಟ್ಟಿದ್ದಾರಂತೆ. ಅಲ್ಲಿ ನಾಡಿ ಜ್ಯೋತಿಷ್ಯ ಅಂತ ಬರುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ತಮ್ಮ ಇಂಪ್ರೆಷನ್ ಕೊಟ್ಟರೆ ಅವರು ಆ ನಾಡಿ ಜ್ಯೋತಿಷ್ಯದಲ್ಲಿ ನಿಮ್ಮ ಮುಂದೆನೇ ಹೇಳ್ತಾ ಹೋಗ್ತಾರೆ ಏನಾಗಿದೆ ಎಷ್ಟಾಗಿದೆ ಮತ್ತೊಂದು ಅಂತೇಳಿ. ಆಮೇಲೆ ಬರ್ಕೊಡ್ತಾರೆ, ಆಮೇಲೆ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿಕೊಡ್ತಾರೆ. ಬಟ್ ಪ್ಯೂರ್ ತಮಿಳದು ಅರ್ಥ ಆಗಲ್ಲ. ಆ ಥರ ಕುಂಭಕೋಣಂನಲ್ಲಿ ವೈದ್ಯನಾಥೇಶ್ವರ ಕೋಯಿಲಲ್ಲಿ ಅದು ಮೇಯ್ನ್ ನಾಡಿ ಜ್ಯೋತಿಷ್ಯಕ್ಕೆ ಮೇಯ್ನ್ ಜಾಗವೇ ಅದು. ಕುಂಭಕೋಣಂ ಅಂತಂದರೆ ಭಯಂಕರ, ಅದು ಅಲ್ಲಿ ದೇವಸ್ಥಾನಗಳ ತವರೂರು ಅಂತ ಕರಿಬೋದು ಅದನ್ನು. ಓಕೆ, ನೆಕ್ಸ್ಟ್. ಇನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಕುರ್ಚಿ ಕಾಳಗ, ಡಿನ್ನರ್ ಪಾಲಿಟಿಕ್ಸ್ನಿಂದಲೇ ಹೆಚ್ಚು ಸುದ್ದಿಯಲ್ಲಿದೆ. ಆದರೆ ಈಗ DCM ಸಾಹೇಬ್ರೇ ಶತ್ರುನಾಶಕ್ಕೆ ವಿಶೇಷ ಪೂಜೆ ಮಾಡಲು ಅಣಿಯಾಗಿದ್ದಾರಂತೆ. ಹಾಗಿದ್ರೆ DKಶಿ ಮೊರೆ ಹೋಗ್ತಿರೋ ಆ ಪವರ್ಫುಲ್ ದೇವಿ ಯಾರು? ಇಲ್ಲಿದೆ ಒಂದು ಕಂಪ್ಲೀಟ್ ರಿಪೋರ್ಟ್ ಕೇರಳದಿಂದ. ಶತ್ರುನಾಶ ವಿಶೇಷ ಪೂಜೆಗೆ ಮುಂದಾದ್ರ DKಶಿ. ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಿ ಮೊರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ, ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ DCM DK ಶಿವಕುಮಾರ್ ನಡೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಶತ್ರುನಾಶಕ್ಕಾಗಿ DKಶಿ ವಿಶೇಷ ಪೂಜೆಗೆ ಮುಂದಾದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹೌದು, ನಾಳೆಯೇ ಕುಟುಂಬ ಸಮೇತ DCM ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರ ದೇವಸ್ಥಾನಕ್ಕೆ ತೆರಳಲು ಸಜ್ಜಾಗಿದ್ದಾರೆ. ಶತ್ರುಗಳ ನಾಶಕ್ಕೆ ಹೆಸರಾಗಿರುವ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ನಾಳೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಈ ಹಿಂದೆಯೂ ಕುಂಭಕೋಣಂನಿಂದಲೇ ಅರ್ಚಕರು ಆಗಮಿಸಿ